ಕಾಣಿಸ್ತೈತೆ ರೆಡ್ ಇರುತ್ತಾ ಮೇಲಕ್ಕೆಲ್ಲ ಹತ್ತಿ ಬೌಲೆಲ್ಲ ಎತ್ಕೋತಾಳೆ. ಅದು ಕುಡಿಬೇಕು ಲಿಕ್ವಿಡ್ ಆ ಥರ ಇರೋದು ಬಟನ್. ನಾನು ಏನಕ್ಕೆ ಮಧ್ಯ ವೀಡಿಯೋನ ಡಿಸ್ಕಂಟಿನ್ಯೂ ಮಾಡಿದೆ ಅಂತಂದರೆ ಫೈನಲ್ ಇಯರ್ ಫೈನಲ್ ಸೆಮ್ ಮತ್ತು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಸ್ವಲ್ಪ ವೀಡಿಯೋನ ಸ್ಟಾಪ್ ಮಾಡಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸೊ ಇವಾಗ ಫೈನಲ್ ಇಯರ್ ಎಲ್ಲ ಮುಗಿದು ರಿಸಲ್ಟ್ ಎಲ್ಲ ಬಂದಿದೆ. ಇವಾಗ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡು ಒಟ್ಟಿಗೆ ಮಾಡೋಣ ಅಂತ. ಸೊ ಇವತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡಿ. ಇವತ್ತು ಒಂದು ಡೇರ್ ಚಾಲೆಂಜ್ ಕೊಡ್ತಾ ಇದ್ದೀನಿ ನಮ್ಮ ಮನೆಯವರಿಗೆ, ಸೊ ನನ್ನ ಫ್ರೆಂಡಿಗೆ. ಅವರೆಲ್ಲ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಏನು ಡೇರ್ ಚಾಲೆಂಜ್ ಅಂತ ಅಂದರೆ ಜೋಲೋ ಚಿಪ್ಸ್ ಮತ್ತು ಜೋಲೋ ಮ್ಯಾಗಿನ ತಿನ್ನಿಸ್ಬೇಕು ಮಾಡಿ ಅವರಿಗೆ. ಸೊ ನೋಡೋಣ ಬನ್ನಿ ಯಾರ್ಯಾರು ತಿಂತಾರೆ ಅಂತ. ನೋಡಿ ಗೈಸ್, ಇವ್ರ ನನ್ನ ಜೊತೆ ಡೇರ್ ಚಾಲೆಂಜ್ ಮಾಡ್ತಾವ್ರೆ. ಇವ್ರನ್ನೆಲ್ಲ ಇವತ್ತು ಅಳಿಸ್ತೀನಿ, 3 ಜನನೂ ಅಳಿಸ್ತೀನಿ. ಅಳಿಸ್ತೀನಿ ಚಾಲೆಂಜ್ ಕೊಡ್ತಾ ಇದೀನಿ. ನಾವೆಲ್ಲ ಏನು ಅನ್ಕೊಟ್ಟಿದ್ಯಾ ನೋಡ್ತೀನಿ, ಗೊತ್ತಾಗುತ್ತೆ. ಗೈಸ್ ಇವಾಗಿಂದ ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ, 15 ಮಿನಿಟ್ಸ್ ಅಲ್ಲಿ ಬಂದೈತೆ. ಇವಾಗ ಇದನ್ನು ಏನೇನು ಬಂದಿದೆ, ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಟ್ ಚಿಕನ್ ಫ್ಲೇವರ್ ರಾಮೆನ್ 2 ಆ್ಯಂಡ್ ಒಂದು ಜೋಲೋ ಚಿಪ್ಸ್. ಇನ್ನೊಂದು ಫ್ರೀಯಾಗಿ ಒಂದು ಪಾಸ್ತಾ ಕೊಟ್ಟಿದ್ದಾರೆ. ಇದಿಷ್ಟರಿಂದನೇ ಗೈಸ್ ಇಷ್ಟು 550 ಆಗೈತೆ. ಈ ಒಂದಕ್ಕೆ 250 ಗೈಸ್. ಚಾಲೆಂಜಿಂದ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಬಿರಿಯಾನಿ ಮಾಡೈತೆ ಇವತ್ತು ಸಂಡೇ ಸ್ಪೆಷಲ್ ಅಂತ. ಇವಾಗ ಬೇಗ ಬಿರಿಯಾನಿ ತಿಂದು ಅದಾದಮೇಲೆ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ. ನನಗಿಂತ ಮುಂಚೆನೇ ಇವರೆಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನನ್ನ ಜೊತೆ ನೀವು ಬಿರಿಯಾನಿ ತಿನ್ನಿ ಬನ್ನಿ ಗೈಸ್. ಬಿರಿಯಾನಿ ಹೆಂಗೈತೆ? ಸೂಪರ್. ಪ್ರತೀಕ್ಷಾ ನೀನು? ಚೆನ್ನಾಗಿತ್ತು, ಸುಳ್ಳು ಹೇಳ್ಬೇಡ. ಚೆನ್ನಾಗಿದ್ರೆ ಹೇಳು, ಇಲ್ಲಾಂದ್ರೆ ಇಲ್ಲ. ಚೆನ್ನಾಗೈತೆ. ಅಮ್ಮ ಮಾಡಿದ ಬಿರಿಯಾನಿ. ಉಡಿ ಬಿರಿಯಾನಿ. ಒಂಥರ VIP ಇದ್ದಂಗೆ ಇವಳನ್ನ ನಮ್ಮ ವಿಡಿಯೋ ಕರ್ಕೋಬೇಕು ಅಂತ ನಾವು ಕಂಡೀಷನ್ ಹಾಕ್ಸ್ಕೊಂಡು ವಿಡಿಯೋ ಕರ್ಕೊಂಡಿರೋದು. ನಮ್ಮ ಯೂಟ್ಯೂಬ್ ಫಸ್ಟ್ ಪೇಮೆಂಟಲ್ಲಿ ಇವಳಿಗೆ ಬಟ್ಟೆ ತಗೊಡ್ಬೇಕಂತೆ. ಇಲ್ಲ ಸಾಕ್ಷಿ ಇದ್ದೀರಾ ಅದಕ್ಕೆ. ಇಲ್ಲ ಅಂತಂದರೆ ನಮ್ಮ ದುಡ್ಡಲ್ಲಿ ಓನಾಗಿ ಅಮೌಂಟ್ ಹಾಕಿ ಇವಳಿಗೆ ಬಟ್ಟೆ ತಗೊಡ್ಬೇಕಂತೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿರೋದು VIP. ಹೌದು, ನಾವು ಮಾಡ್ತೀವಿ. ನಿನ್ಗೆ ಏನಾದ್ರೂ ಟ್ಯಾಕ್ಸ್ ಹಾಕ್ತೀವಿ. ಹೌದು. ನಾಳೆ ಏನಾದ್ರೂ ನನಗೆ ಕಾಲೇಜ್ಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಅದಕ್ಕೆ ರಕ್ಷು ಗೌಡನೇ ಕಾರಣ. ನಾನು ಹೋಗಕ್ಕಾಗಿಲ್ಲ ಅಂದ್ರೂ ಅವಳೇ ಕಾರಣ. ಯಾಕೆಂದ್ರೆ ಅದಕ್ಕೆ ನೀ ತಿಂತೀನಿ ಅಂತ ಹೇಳಿದ್ಯಾ ಪ್ರತೀಕ್ಷಾ. ಅದಕ್ಕೆ ಇಷ್ಟೊಂದು ಮನುಷ್ಯರಿಗೆ ಹಾಕತಾರನ ಹಾಕವ್ರೆ. ಮತ್ತೆ ಇನ್ನೆಂಗ್ ಹಾಕವ್ರೆ ಮತ್ತೆ ಏನಷ್ಟು ಕಾರೆಲ್ಲ ತಿನ್ಬೋದು ನೋಡಿ ಬೇಕಾರೆ. ಲಾಸ್ಟ್ ಅಲ್ಲಿ ನೀನು ತಿನ್ಲೇಬೇಕು. ತಿನ್ಸನ, ಇಬ್ರು ಸೇರ್ಕೊಂಡು ತಿನ್ಸನ. ಚಿಕನ್ ಫ್ಲೇವರ್ ರಾಮೆನ್ ಮ್ಯಾಗಿನ ಇವಾಗ ರೆಡಿ ಮಾಡ್ತಿದೀವಿ. ರಕ್ಷು ಮಾಡ್ತಾವಳೆ. ನಮ್ಗೆ ತಿನ್ಸ್ಬಿಟ್ಟು ಮಾಡ್ಬೇಕಲ್ವಾ, ನಾನು ಅವ್ರಿಗೆ ತಿನ್ಸ್ತಾ ಇರೋದು. ಸೊ ನಾನೇ ಮಾಡ್ತಾ ಇದೀನಿ ಗೈಸ್. ನಮ್ಗೆ ತಿನ್ಸ್ಬಿಟ್ಟು ಹೆಂಗೆ ಕಾಟ ಕೊಡ್ತಾಳೆ ಅಂತ ನೋಡ್ಬೇಕು. ಆದ್ರೂ ತಿನ್ನಕ್ ರೆಡಿ ಆಗಿದೀವಿ. ಇದೇನು ಈಸಿ ಚಾಲೆಂಜ್ ಅಲ್ವಾ, ಮಾಡ್ಬೋದು ಬಿಡಿ. ಈಸಿ ಗೊತ್ತಾಗತ್ತೆ, ಈಸಿನೇ ಟಫ್ ಅಂತ. ಅಲ್ಲಿ ಬಾಯಲ್ಲಿ ಎಲ್ಲ ನೀರು ಬಂದ್ಬಿಡ್ಬೇಕು. ನಾವು ತಡ್ಕೋತೀವಿ, ಆಗುತ್ತೆ ನಮ್ಗೆ. ನಾವ್ ಎಷ್ಟು ಸ್ಟ್ರಾಂಗ್ ಅಂತ ತೋರಿಸ್ತೀವಿ. ತೋರ್ಸು. ಲಾಸ್ಟಲ್ಲಿ ನಿನ್ಗೂ ತಿನ್ಸ್ತಂತೆ ಬಿಡಲ್ಲ ಅವಳು. ಫಸ್ಟ್ ನೀವು ತಿಂದ್ಬಿಡಿ, ಆಮೇಲೆ ನಾನು ಲಾಸ್ಟಲ್ಲಿ ತಿಂತೀನಿ. ಈಗ ಹೆಂಗ್ ಮಾಡ್ತಿದ್ಯಾ ಅಂತ ಹೇಳ್ತೀಯಾ? ಫಸ್ಟು ಮಾಮೂಲಿ ನಾರ್ಮಲ್ ಮ್ಯಾಗಿ ಮಾಡೋದಾರ ಗೈಸ್. ಒಂದು ಪ್ಯಾನ್ಗೆ ನೀರನ್ನ ಹಿಂಗೆ ಇಟ್ಕೊಂಡು ಲಾಸ್ಟಲ್ಲಿ ನೀರೆಲ್ಲ ಕೊತ ಅಂತ ಕುದಿಯುವಾಗ ಇದನ್ನ ಹಾಕಬೇಕು. ನಾನು 2 ಮಾಡಿದ್ದೀನಿ. ನಿಜ ಹೇಳ್ಬೇಕು ಅಂದರೆ 1 ಮಾಡಿದ್ರೆ ಆಯ್ತಿತ್ತು. ಚೆನ್ನಾಗಿ ಬಿರಿಯಾನಿ ಬೇರೆ ತಿಂದಿದ್ದೀವಿ. ಇವಾಗ ನೋಡಿದ್ರೆ ಇನ್ನೂ 2 ಐತೆ. ಪ್ರಾಫಿಟ್ಟು ಜಾಸ್ತಿನೇ ಆಗುತ್ತೆ. ಬಟ್ ಇವಾಗ 2 ಮಾಡ್ತೀನಿ. ಆಂಟಿ ಮಾಡಿರೋ ಬಿರಿಯಾನಿ ಹೊಟ್ಟೆ ಫುಲ್ ತುಂಬೋಗೈತೆ. ಇದು ಹೆಂಗೆ ತಿನ್ನೋದಂತ ಗೊತ್ತಾಯ್ತಲ್ಲ, ಆದರೂ ತಿಂತೀವಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಅಳಿಸೋದು. ಅಷ್ಟೊಂದು ಆಸೆನಾ ನಿಮಗೆ? ಹೌದು ಐತೆ. ಅದಕ್ಕೆ ಮ್ಯಾಗಿನ ಹಾಕ್ತವಳೆ. ಅಯ್ಯಪ್ಪ ಏನಿಷ್ಟು ಗಟ್ಟಿ ಐತಿ ಗೈಸ್. 2 ತಂದಿದ್ದೀನಿ, ಬಟ್ ಇವಾಗ 1 ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಿರಿಯಾನಿ ಮುಕ್ಬಿಟ್ಟವ್ರೆ. ಇವಾಗ ಒಂದೇ ಒಂದು ಹಾಕ್ತಾ ಇದ್ದೀನಿ ಗೈಸ್. ಒಂದನ್ನೇ ಫುಲ್ ಖಾರವಾಗಿ ಮಾಡ್ಬಿಟ್ಟಿದ್ದೀನಿ ಗೈಸ್. ಆ್ಯಕ್ಚುಲಿ ಇದೊಂದು ಪಾಕೆಟಿಗೆ 2 ಇರೋದು. ಬಟ್ ನಾನು 2 ಪಾಕೆಟಿಂದ ಒಂದೇ ನೂಡಲ್ಸ್ ಹಾಕಿರೋದು. ಬಟ್ 2 ಪಾಕೆಟಿಂದ ಸಾಸ್ ಎಲ್ಲ ಹಾಕಿದ್ದೀನಿ. ಫುಲ್ ಖಾರ ಆಗ್ಬಿಡ್ಬೇಕು ಅದಕ್ಕೆ ಗೈಸ್. ಕಾಣಿಸ್ತೈತೆ ರೆಡ್ ಇರುತ್ತಾ. ಹಂಗೆ ಚಾಲೆಂಜ್ ಕೊಡಬೇಕು ಅಂತ ರಕ್ಷು ಎಷ್ಟೊಂದು ಕಷ್ಟಪಡ್ತಾವಳೆ ಅಂದರೆ ಮೇಲಕ್ಕೆಲ್ಲ ಹತ್ತಿ ಬೌಲೆಲ್ಲ ಎತ್ಕೋತಾವಳೆ. ಇಲ್ಲಿ ನೋಡಿಲಿ ಸಿಗ್ತಾನೆ ಇಲ್ಲ. ಆಗಿದೆ ಡೆಡ್ಲಿ ಏನದು ಮ್ಯಾಗಿ. ಹೆಂಗೈತೆ ತಿನ್ಬಿಟ್ಟು ನೋಡ್ಬೇಕು. ತಿನ್ಬಿಟ್ಟು ಈ ಮ್ಯಾಗಿನ ನಾವು ಡೈ ಆಗಲ್ಲ, ನಿನ್ನ ಡೈ ಮಾಡಿಸ್ತೀವಿ. ಹೇಳಿ ಮಮ್ಮಿ, ಟೇಕ್ ಇಟ್. ನೋಡೋಕೆ ಈ ಕಲರ್ ಕಾಣಿಸ್ತೈತೆ. ನೋಡೋಕೆ ಈ ಕಲರ್ ಕಾಣಿಸ್ತೈತೆ. ತಿಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಳು ಆಲ್ರೆಡಿ ತಿಂದ್ಬಿಟ್ಟು ಒಂಚೂರು ಟೇಸ್ಟ್ ಮಾಡ್ಬಿಟ್ಟವಳೆ. ಹೆಂಗೈತೆ? ಫುಲ್ಲು ಇದು ಉರಿತೈತೆ. ಬರೀ ಇಲ್ಲಿ ಟಚ್ ಆಗಿರೋದಕ್ಕೆ. ನಿಜ ಹೇಳ್ತೀನೋ, ಉರಿತೈತೆ ನಿಜ. ಇಲ್ಲೇ ಇದ್ದಿದ್ದು ಈಗ ಅವಾಗಲೇ ಹೇಳಿದ್ರೆ ಕಮ್ಮಿ ತಿಂತಾ ಇದ್ದೆ ನಾನು. ಇವಾಗೆಲ್ಲ ಸ್ಟಾರ್ಟ್ ಮಾಡಿ. ಅಮೃತನ್ ಕಮ್ಮಿ ಹಾಕಿದ್ಯಾ? ಎಂಥದ್ದು ಇಲ್ಲ.
ನನಗೆ ಜಾಸ್ತಿ ಹಾಕಿದ್ಯಾ? ಹ್ಞೂ ಹೌದು, ಅಮೃತ ಕಮ್ಮಿ ಹಾಕಿದ್ದೀನಿ ಸ್ವಲ್ಪ ಅಂತ. ಅಂದರೆ ನಂಗೆ ಬೇಕು ಅಂತ ಅಲ್ಲ, ನಾರ್ಮಲಾಗಿ ಕೊಟ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಕಿ ಒಳಗೆ ಬೇಕಾದ್ರೆ ಹಾಕಿ ಬೇಗ ತಿನ್ನಿ, ರಿಯಾಕ್ಷನ್ ನೋಡಬೇಕು. ತಿನ್ನಿ, ಚಾಲೆಂಜ್, ಡೇರ್ ಚಾಲೆಂಜ್. ತಿನ್ಬೇಕು ಇವಾಗ, ತಿನ್ನಿ ಪ್ಲೀಸ್. ಏಯ್ ತಿನ್ನು ಬೇಗ ಹಾಕೆಂದಿ. ಹಾಂ ಏನು ತಿಂತಾನೆ ಇಲ್ಲ, ಖಾಲಿ. ನಾನು ಹೆಂಗೆ ಕೊಟ್ಟಿದ್ದೀನಿ ಹಂಗೆ ಐತೆ ಮಮ್ಮಿ ಅದು. ಹ್ಞೂ ಅದು ಯಾರು ಫಸ್ಟ್? ಹಾಂ ನಾನು ಏನೋ ಕೊಡ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಒಂದು 100 ರೂಪೀಸ್ದು. ಯಾರು ಫಸ್ಟ್? ಇದಕ್ಕೆ ನೂಡಲ್ಸ್ಗೆ ಮತ್ತು ಚಿಪ್ಸ್ಗೆ ದುಡ್ಡು ಖರ್ಚು ಮಾಡೋದಲ್ಲದೆ ನಿಮ್ಗೆ ಚಾಕ್ಲೇಟಿಗೆ ಬೇರೆ ಮಾಡಬೇಕು ಬೇಗ. ಅಯ್ಯೋ ನಮ್ಮ ಮಮ್ಮಿನ ಯಪ್ಪ ಚಾಕ್ಲೇಟ್ಗೆ ಇಷ್ಟೊಂದ ಪವರು. ನಮ್ಮಿ ತುಟ್ಟಿನಲ್ಲಿ ರೆಡ್ ಆಗ್ಬಿಡ್ತು. ಅಥವಾ ಲಿಪ್ಸ್ಟಿಕ್ ಹಾಕೊಂಡಿದ್ದೀರಾ? ಪ್ರತೀಕ್ಷಾ ಬರೀ ಗೊಂಡೆ ಉರ್ಸ್ಕೊತಾವಳೆ. ಇಷ್ಟು ರೆಡ್ ಐತೆ, ನಿನ್ನ ಹೊಟ್ಟೆ ಒಳಗಡೆ ಎಷ್ಟು ರೆಡ್ ಐತೆ ಬೇಡ ಐತಲ್ಲ, ಕಣ್ಣಲ್ಲೆಲ್ಲ ನೀರು. ಬರೀ ಗೊಣ್ಣೆ ಒರ್ಸ್ಕೊಳ್ಳೋದೇ ಐತೋಳು ತಿಂತ ಇಲ್ಲ ಮಮ್ಮಿ. ತಿನ್ನು ಪ್ರತೀಕ್ಷಾ. ಎಂಥದ್ದು ಇಲ್ಲ, ನಾನು ಅವಳಿಗೆ ಜಾಸ್ತಿ ಹಾಕೊಟ್ಟೆ ಇಲ್ಲ, ಅವಳು ತಿಂದೇ ಇಲ್ಲ ಮಮ್ಮಿ. ಈ ಕಡೆ ತಿಂದು ಖಾರ. ನಿಜ ಅಷ್ಟೊಂದು ಖಾರ ಆಯ್ತಾ? ಹಾಂ ಈ ಕಡೆ ತಿಂತೀನಿ ರೈಟ್ ಸೈಡ್. ಯಪ್ಪ ನಂಗೆ ಓದಿಲ್ಲ, ನೀವು ತಿನ್ನಲೇಬೇಕು. ಅಮೃತ ಹೊಡೆದೇ ಬಿಡ್ತೀನಿ. ನಂಗೆ ಓದಿಲ್ಲ, ನೀವು ತಿನ್ಬೇಕಂದ್ರೆ ತಿನ್ಬೇಕು. ಅದು ಖಾಲಿ ಮಾಡಬೇಕು. ನೀವು ಬರೀ ಮ್ಯಾಗಿ ತಿನ್ಬಿಟ್ರಾಗಲ್ಲ, ಅದು ಕುಡಿಬೇಕು, ಲಿಕ್ವಿಡ್ ಆ ಥರ ಇರೋದು ವಾಟರ್ನ. ಮಮ್ಮಿ ತಿನ್ನಿ ಮಮ್ಮಿ ಅಷ್ಟೇ. ಹಂಗಾರೆ ಸೋತ್ರಾ? ಕಾಪಾಡ ಕೊಟ್ಬಿಡ್ತೀನಿ. ಅಪ್ಪ ಇದನ್ನ ಯಾರು ಜೋಲೋ ಚಿಪ್ಸ್ ತಿನ್ನಲ್ವಾ? ಮ್ಯಾಗಿ ಮಾತ್ರ. ಜೋಲೋ ಚಿಪ್ಸ್ ತಿನ್ನಲ್ವಾ? ಸೋತ್ರಿ ಹೆಂಗಾದ್ರೆ? ಇಷ್ಟೊಂದು ವೀಕ ನೀವು? ಸಕ್ಕರೆ ಒಂದು ನಿಮಿಷ ಅಲ್ಲೋಡು ಯಾವುದೋ ರಕ್ತನ ಕುಯ್ದ್ಬಿಟ್ಟು ತಟ್ಟೆ ಒಳಗೆ ಮಿಕ್ಸ್ ಮಾಡ್ದಂಗೈತೆ. ಹೋಗಿ ಮಮ್ಮಿ, ಏನು ಶುಗರ್ ಕಾಲಿಗಿಲ್ಲಿ ಆಗ್ಬಿಟ್ಟದು ತಿಂದು ತಿಂದು. ನಂಗಲಾಗ ಕಾಫಿಗೆ ಇಷ್ಟು ಸಕ್ಕರೆ ತಿನ್ನಲ್ಲ ನಾನು. ಹೌದಾ? ಎಲ್ಲ ಕಮ್ಮಿ ಹಾಕ್ತೀನಿ. ಬಂದ್ಲು ಮುಗಿಸ್ಕೊಂಡು ಪ್ಲೀಸ್ ಆ ಕಡೆ ನೋಡಿ. ಅವಳೆ ಬರ್ಲಿ. ಅವಳು ತಿಂದೇ ಇಲ್ಲ ನೋಡಿ, ತಿನ್ನು ಎಷ್ಟೊಂದೈತೆ. ನೋಡ್ತೀನಿ ಈ ಕಡೆ ನೋಡ್ಬಿಡಿ. ಬೈಲಿ ಮ್ಯಾಗಿ ತಿನ್ನೋದ್ಕಿಂತ ಈ ಕಡೆ ಬಾ, ಸ್ವಲ್ಪ ತಿಂದ ತಕ್ಷಣ ಈ ಕಡೆ ಬಾ, ಈ ಕಡೆ ಕಾಣಿಸ್ತಾ ಇಲ್ಲ, ಈ ಕಡೆ ಬಾರೆ. ಪೂರ್ತಿ ತಿಂದು ಮುಗ್ಸೋದ್ರೊಳಗೆ ಇದು ಬೇದಿಯಾಗಿ ಕನ್ವರ್ಟ್ ಆಗಿರುತ್ತೆ. ಆಯ್ತಾ? ಇಲ್ಲ ಇವಾಗ ಕಮ್ಮಿ ಆಗ್ತದೆ ಅಮೃತ, ಇವಾಗ ಖಾರ ಕಮ್ಮಿ ಆಗ್ತದೆ. ಪ್ರತೀಕ್ಷಾ ತಿನ್ನ ಅಥವಾ ಏನಾರ ಹಾಕ್ಬಿಟ್ಲಾ? ಇಲ್ಲ ನಿಜ ತಿನ್ಬಿಡು. ಇಲ್ಲ ತಿನ್ಲು ತಿಂದ್ರೆ ಸತ್ತೋಗುತ್ತೆ. ಏನ್ ಕಮ್ಮಿ ಆಯ್ತು ಇವಾಗ? ಕಮ್ಮಿ ಆಯ್ತಾ? ಜೋಲೋ ಚಿಪ್ಸ್ ತಿನ್ಬೇಕೀಗ. ಅಮ್ಮ ತಿಂತೀನಿ. ಅಮೃತ ಪ್ರತೀಕ್ಷಾ ಯಾವ್ದೇ ಕಾರಣಕ್ಕೂ ತಿನ್ನಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಗ್ರೇಟ್ ಗ್ರೇಟ್ ಜಾಬ್. ತಿಂದ ಖಾಲಿ ಮಾಡ್ದ. ಓ ಖಾಲಿ ಶುಗರು. ಏಯ್ ಶುಗರ್ ಎಲ್ಲ ತಿಂದು ಮತ್ತೆ ಜೋಲೋ ಚಿಪ್ಸ್ ತಿನ್ಬೇಕು ಮಮ್ಮಿ. ತಿನ್ನೋದಷ್ಟೇನೆ, ಎಂಥದ್ದು ಇಲ್ಲ. ಇವಾಗ ಆಮೇಲೆ ಕತ್ಬಿಡು, ಅಲ್ಲಿ ಗಂಟೆ ಕಕ್ಕೋಬೇಡ. ಇನ್ನು 2 ನಿಮಿಷ ನಿಂಗೆ ಟೈಮ್ ಕೊಡೋದು. ಹಾಂ ಏಯ್ ನೋಡಿ ಲಿಪ್ಸ್ಟಿಕ್ ಬಂದೈತೆ, ಕಾರಣ ಬಂದೈತೆ. ನಿನ್ ಮಕ್ಕಿಷ್ಟು ನೀರ್ ತುಂಬಾ ಕುಡಿದ್ರಿ, ಅದೇ ಅದು ನೀರೇ ಬಂದಿದ್ದು, ಮ್ಯಾಗಿ ಬರಲಿಲ್ಲ, ನೀರೇ ಬಂದಿದ್ದು. ಬಿರಿಯಾನಿ ಫುಲ್ಲು ನೀರು. ಮ್ಯಾಗಿನೂ ಬಂದಿಲ್ಲ. ಕಣ್ಣೊಡಲಿ ಕಣ್ಣೆ ರೆಡ್ ಆಗ್ಬಿಟ್ರೈತೆ ಅವಳ್ದು. ಇಲ್ಲಿ ಹತ್ರದಿಂದ ತೋರಿಸ್ತೀನಿ. ಕಾಜಲ್ ಬೇರೆ ಸ್ಪ್ರೆಡ್ ಆಗ್ಬಿಟ್ಟೈತೆ. ಇವಾಗ ಅಲ್ಲಿ ಬೇರೆ ಟಿಶ್ಯೂ ಕೊಡ್ತೀನಿ, ಬೇರೆ ಟಿಶ್ಯೂ ನೊಳಗೆ. ಈ ಕಡೆ ಬನ್ನಿ ಪ್ಲೀಸ್. ಮುಗಿದು ಗೈತಿ. 3 ಜನದ ಪ್ಲೇಟು ಖಾಲಿ ಆಗೈತಿ. ಇವಾಗ ತಿನ್ಸ್ಬಿಟ್ರೆ ಚಾಕ್ಲೇಟ್ ಚಿಪ್ಸ್ನ ಮುಗಿತು. ನಮ್ಮನ್ನೇನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಇಲ್ಲ. ಇದನ್ನು ತಿಂದ ಅವ್ರ ಹೆಸರು ಇವಾಗ ಇದನ್ನು ತಿಂದುಬಿಟ್ಟು ಗೈಸ್ ನೋಡಿ ಇಷ್ಟೇ ಇಷ್ಟ ಐತೆ. ಇದನ್ನೇ ಒಂದೇ ಅಂತ ತರಿಸ್ತಿರೋದು. ಇದು 3 ಜನಗೂ ಕೊಡ್ತೀನಿ ಇವಾಗ.
ಸೀದಾ ಕೊಡು ಅಲ್ಲಿ ಅಡುಗೆ ಮನೆ ಓಪನ್ ಆಗಲೇ ದೂರ ಹೋಗು. ನೋಡಿ ಗೈಸ್ ಎಷ್ಟೈತೆ ಚಿಪ್ಸು? ಇರೋದು ಇಷ್ಟಕ್ಕೆ ಇಷ್ಟೇ ಇರೋದು. ಹಾ ಅಷ್ಟೇನಾ? ಏನೋ ಒಂಥರ ಮುಗ್ಗು ಬಂದಂಗಾಗೈತೆ ನೋಡು. ಬಂದಂಗಲ್ಲ ಹಾ ಯಪ್ಪ ಏನಾದರೂ ತಿನ್ಸ್ಬಿಟ್ಟು ಆಮೇಲೆ ನನಗೆ ವಾಂತಿನೇ ಮಾಡ್ಕೊಬಿಡ್ತೀನಿ. ಇಲ್ಲ ನೋಡು ಇರೋದೇ ಇದೇನು ಚಿನ್ನು ಇಷ್ಟೊಂದು ಕರ್ರಗೈತೆ. ಹೌದು ಶಿಶಿ ಫುಲ್ ಆ ಥರ ಅಷ್ಟು ಇದಾಗಿ ಮಾಡಿರ್ತಾರೆ ಏನೇನೋ ಹಾಕ್ಬಿಟ್ಟು ಡಿಫ್ರೆಂಟ್ ಆಗಿ. ಈಗ ತಗೊಳ್ಳಿ ಬರ್ರಿ ಇಲ್ಲಿ. ನೀವು ಓಡ್ಗಿಡ್ ಹೊಂಟೋದ್ರೆ ಇಬ್ರು ಓಡ್ಗಿಡ್ ಹೊಂಟೋ. ಘಾಟ್ ಬರ್ತೈತಲ್ವಾ? ಬರೀ ಓಪನ್ ಮಾಡಿರೋದಕ್ಕೆ ಬರೀ ಓಪನ್ ಮಾಡಿರೋದಕ್ಕೆ ಇಲ್ಲಿಗೆ ಬರ್ತೈತೆ ಘಾಟು. ಏನು ನಿಮಗೆ? ಅದು ತಿಂದಾಯ್ತು ಇದೆ. ಹ್ಞೂ ತಿಂದ್ಲು ನಾನು ನೋಡಿದೆ. ಹ್ಞೂ ಪೂರ್ತಿ ಹಾಕ್ಬಿಡ್ತು ನಮ್ಮ ಮಮ್ಮಿ. ಏಯ್ ಪ್ರತೀಕ್ಷಾ ಆ ಕಡೆ ಬೆಳಗ್ಗೆ ಪ್ರತೀಕ್ಷಾ ಮಮ್ಮಿ ಹೆಂಗೆ ಹಾಕತ್ತಾಳೆ ಗೊತ್ತಾ? ಬೀಡ ಹಾಕೊಂಡಂಗೆ ಹಾಕತ್ತಾಳೆ ಸೈಡ್ಗೆ. ಏನಿಲ್ಲ ಕಾರ ಮಮ್ಮಿ ನನ್ನ ಮೇಲೆ ನಾನೇ ಸಕ್ಕರೆ ಮುಟ್ಟಿದ್ರೆ ಹ್ಞೂ ಫೀಲ್ ಮಾಡಲೇಬೇಕು ನೀವು. ಆಯ್ತಲ್ಲ ಕೊಡಿ ಈಗ ನಾನೇ ಫಸ್ಟ್ ತಿಂದಿದ್ದು ಕೊಡು. ನೋ ತಿನ್ನೋದೆಲ್ಲ ಇಂಪಾರ್ಟೆಂಟು. ತಿಂದ್ಬಿಟ್ಟು ಒಂದು 5 ನಿಮಿಷ ಇರ್ಬೇಕು ನಾನು ಹೇಳೋವರೆಗೂ. ಇಲ್ಲ ನನ್ನ ಮೇಲೆ ಅಣ್ಣ ನನ್ನ ಏನಾದ್ರು ಶುಗರ್ ಕೇಳಿದ್ರೆ ನಿನಗೆ ಕೊಡ್ಲಿಲ್ಲ ಅಂದ್ರೆ ನಾನು ಅಲ್ಲಿ ನಲ್ಲಿ ನೀರು ಬರ್ತೈತಲ್ಲ ಅದನ್ನ ಕೊಡ್ಬಿಡ್ತೀನಿ. 2 ನಿಮಿಷ ಇರು ಸಾಕಾಯ್ತು. ಇಬ್ರು ಎಲ್ಲ 3 ಜನ ನಾನು 2 ನಿಮಿಷ ಇರಿ ಸಾಕು. ಕರೆಕ್ಟಾಗಿ 2 ನಿಮಿಷ ನಾನು ನೋಡ್ಬೇಕು. ನೀವು ಇರ್ಬೇಕು ನನ್ನ ಮೇಲೆ ಅಣ್ಣ. ಈಗ ಆಗಲ್ಲ ಇರ್ಬೇಕಷ್ಟೇ. ಈಗ ಅಳಿ ನೀವು ಕಂಡಲ್ಲಿ ಜೋಳ 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 ಅಂತ ಅಮೃತಕ್ಕ ನೀನು ಅದನ್ನೇ ಕೊಡ್ಬೇಕಳಗ. ಕೊಡ್ತಾಳೆ ನೋಡ್ಕೊ ಈಗ ನನಗೆ. ನೀನು ಅಮೃತದ ಕುಡಿಸ್ಬಿಟ್ಟು ಕೊಡು. ಬಗ ಅಂತ ಇತ್ತು ಹೊಟ್ಟೆ ಒಳಗಡೆ. ನನಗೆ ಅಮ್ಮ 2 ನಿಮಿಷ ಇರು ನೀನು ಈಗ. ಇದೆಲ್ಲ ಮಮ್ಮಿ ನಮಗೆ ಹೆಂಗ್ ಆಟ ಮಮ್ಮಿ ಸೈಡ್ ಕೊಡು ಮಮ್ಮಿ. ನಾನು ಇಷ್ಟೇ ಗಂಟೆ ನನಗೆ. ಹೆಂಗಾಯ್ತಕ್ಕ ನಿಮ್ಮ ಎಕ್ಸ್ಪೀರಿಯನ್ಸು ಹೇಳಿ ಇವಾಗ. ನನಗೆ 5:30 4:30 4:30 ಏನು ಮಾಡಬೇಕು? ಕೈ ತೋರಿಸಿ ಮೇಡಮ್ ಇನ್ನೊಂದ್ಸಲ ಆಫ್ ಮಾಡು. ಹಳೆ ನೀರು ಕೊಡು. ನೀವು ನೆಕ್ಸ್ಟ್ ಟೈಮ್ ಚಾಲೆಂಜ್ ಗಿಡ ಅಂದ್ರೆ ನಾನು ಬರೋಕ್ಕೆ ಎಲ್ಲ ಖಾರ ಕೊಡ್ತೀನಿ ಅಂದರೆ ಸ್ವೀಟ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಹೇಳಿದೆ ಫೈನಲ್. ಫಸ್ಟ್ ನಮ್ಮ ಮಮ್ಮಿ ಆ್ಯಂಡ್ ಸೆಕೆಂಡು ಪ್ರತೀಕ್ಷಾ, 3ನೇವರೇ ಇವರು ಅಮೃತ ಗೌಡ ಅವರು. ಪಾರ್ಟ್ನರ್ ಸೋತಿರೋದು. ಹೌದು ಸೋತಿಲ್ಲ ಅದು ಸೋತಿದ್ಯಾ ಥರ್ಡ್ ಪರ್ಸನ್ ನೀನೇ ಥರ್ಡ್. ಬಿರಿಯಾನಿ ತಿನ್ಸವಾಗ್ಲೇ ಕಡಿಮೆ ಏನಂತ ಹೇಳ್ಬೇಕಿತ್ತು ನಿನ್ಗೆ? ಮ್ಯಾಗಿ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ವಾ? ಬಿರಿಯಾನಿ ಎಲ್ಲರಿಗೂ ಜಾಸ್ತಿ ತಿನ್ಸ್ಬಿಟ್ಟು ಅದಕ್ಕೆ ನಮ್ಗೆ ಅರ್ಧ ತಿನ್ನ. ನಾನು ಹೇಳಿದ್ದೆ ನಿಮಗೆ ಜಾಸ್ತಿ ತಿನ್ನಿ ಅಂತ. ನಮ್ಮ ಮಮ್ಮಿಗೆ ಇದ್ದಿರೋದು ಫಸ್ಟು, ಸೆಕೆಂಡು ಪ್ರತೀಕ್ಷಾ ಆ್ಯಂಡ್ ಫೈನಲ್ ವಿನ್ನರ್ ಇಸ್ ಯು. ಪ್ರತೀಕ್ಷೆ ಬಂದು ಇದೇ ಖುಷಿಲಿ ಒಂದು ನಾನು ರೇಷ್ಮೆ ಸೀರೆ ಎಷ್ಟು ಬಡ್ಜೆಟು? 5000. ನಮ್ಮ ಬಡ್ಜೆಟ್ಗೆ ಅದು ಕಮ್ಮಿ ಆಯಿತು. ಫೈನಲಿ ಜೋಲೋ ಚಿಪ್ ಮತ್ತು ಅದೇನೋ ಹಾಟ್ ಮ್ಯಾಗಿದು ಚಾಲೆಂಜ್ ಮುಗೀತು. ಇವಾಗ ನೆಕ್ಸ್ಟ್ ನಾನು ಇವಳಿಗೆ ಏನು ಚಾಲೆಂಜ್ ಕೊಡ್ತೀನಿ ಅಂತ ನೆಕ್ಸ್ಟ್ ವ್ಲಾಗ್ಗೆ, ಅಂದರೆ ನನ್ನ ಚಾನಲಲ್ಲಿ ಬರೋ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಇವಳು ಏನು ಕೊಟ್ಟಿದ್ದಾಳೆ ಅದಕ್ಕಿಂತ ಡಬಲ್ ಚಾಲೆಂಜ್ನ ಕೊಡೋಣ. ಇವಳನ್ನಂತೂ ಹೆಂಗೆ ಮಾಡ್ತಾಳೆ ನೋಡೋಣ. ಕೊಟ್ಟಿರೋದೇ ಕೊಡಲ್ಲ, ಬೇರೆ ಏನಾದರೂ ಗೊತ್ತು ಕೊಟ್ಟರು ಒಂದೊಂದು ಜೋಲ ಚಿಪ್ ಒಬ್ಬೊಬ್ಳಿಗೆ ತಿನ್ಸ್ಬಿಡ್ಬೇಕು, ಆ ಥರ ಮಾಡಬೇಕು. ಇವಳ ಜೊತೆ ನಮ್ಮ ಹೇಮೂನು ಕರ್ಕೊಳ್ಳೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ಅವ್ನು ಮಿಸ್ ಆದ, ನೆಕ್ಸ್ಟ್ ವ್ಲಾಗಲ್ಲಿ ಕರ್ಕೊಳ್ಳೋಣ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರಕ್ಷಿತಾ ಗೌಡ ವ್ಲಾಗ್ಸ್. ಸಬ್ಸ್ಕ್ರೈಬ್ ಟು ಅಮೃತ ಮಹೇಶ್ ಯೂಟ್ಯೂಬ್ ಚಾನಲ್. ಬಾಯ್, ಟೇಕ್ ಕೇರ್.